ಡೈಲಿ ಮಿರರ್ಗೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಅಮೆರಿಕಾದಲ್ಲಿ ನೀರಿಗಿಂತ ಅಗ್ಗವಾಗುತ್ತೆ ಪೆಟ್ರೋಲ್ ಡೀಸೆಲ್. -$0.36ಗೆ ಇಳಿಯುತ್ತಾ ಕಚ್ಚಾ ತೈಲದ ಬೆಲೆ. ಅರಬ್ ದೇಶಗಳನ್ನು ಚಿಂತೆಗೆ ತಳ್ಳಿದೆ ಕೊರೋನಾ ಲಾಕ್ಡೌನ್. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಕಡಿಮೆಯಾಗುತ್ತೆ? ಇದೇ ಹೊತ್ತಿನ ಡೈಲಿ ಮಿರರ್ ವಿಶೇಷ. ಪೆಟ್ರೋಲ್ಗೆ ಕೊರೋನಾ ತಣ್ಣೀರು. ಅಮೆರಿಕಾದಲ್ಲಿ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಕುಸಿದು ಬಿಟ್ಟಿದೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಕಚ್ಚಾ ತೈಲದ ದರ ಇಳಿಕೆಯಾಗಿದೆ. ಮೊದಲೇ ಕೊರೋನಾ ಅಟ್ಟಹಾಸಕ್ಕೆ ನಲುಗಿದ್ದ ಅಮೆರಿಕಾಗೆ ಈ ದರ ಕುಸಿತ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗಾದ್ರೆ ಅಮೆರಿಕಾದಲ್ಲಿ ಕಚ್ಚಾ ತೈಲದ ಬೆಲೆ ಏಕಾಏಕಿ ಕುಸಿದಿದ್ದು ಯಾಕೆ? ಏನಿದು ಕಚ್ಚಾ ತೈಲ ದರದ ಮಹಾ ಕುಸಿತ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಮಹಾಮಾರಿ ವೈರಸ್ ಆರ್ಭಟಕ್ಕೆ ಪಾತಾಳಕ್ಕೆ ಕುಸಿದ ತೈಲ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾತಾಳಕ್ಕೆ ಕುಸಿದ ಕಚ್ಚಾ ತೈಲ ದರ. ನಿಜ, ಈ ಸುದ್ದಿಯನ್ನ ನಂಬೋಕೆ ಸಾಧ್ಯವಾಗದೇ ಇದ್ರೂ ನೀವು ನಂಬಲೇಬೇಕು. ಕೊರೋನಾ ಆರ್ಭಟ ಅದ್ಯಾವ ರೀತಿಯಲ್ಲಿ ಇದೆ ಅಂದ್ರೆ ಏರ್ತಾಲೆ ಇದ್ದ ಕಚ್ಚಾ ತೈಲದ ಬೆಲೆಯನ್ನ ಹಿಡಿದೆಳೆದು ಪಾತಾಳಕ್ಕೆ ತಳ್ಳಿಬಿಟ್ಟಿದೆ. ಸೂಪರ್ ಸ್ಪೀಡ್ ಆಗಿ ಓಡ್ತಾ ಇದ್ದ ಓಯಿಲ್ ಮಾರ್ಕೆಟ್ಗೆ ಬ್ರೇಕ್ ಬಿದ್ದಿದೆ. ಇದು ಜಗತ್ತಿನ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮಹಾಕುಸಿತ. ಗಟ್ಟಿಯಾಗಿ ನೆಲೆಯೂರಿದ್ದ ತೈಲ ಮಾರುಕಟ್ಟೆಯನ್ನೇ ಈ ಮಹಾಕುಸಿತ ಗಡಗಡ ಅಂತ ನಡೆಸಿಬಿಟ್ಟಿದೆ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ, ಶ್ರೀಮಂತ ರಾಷ್ಟ್ರಗಳ ಆರ್ಥಿಕತೆ ಬುಡಮೇಲು ಮಾಡಿ ಬಿಡಬಲ್ಲಂತಹ ಕಚ್ಚಾ ತೈಲದ ದರ ಕಂಡು ಕೇಳರಿಯದ ರೀತಿಯಲ್ಲಿ ಕುಸಿದ್ಬಿಟ್ಟಿದೆ. ಆ ಕುಸಿತದ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ನೀವು ಒಮ್ಮೆ ಬೆಚ್ಚಿ ಬೀಳ್ತೀರಾ. ಬಾಟಲ್ ನೀರಿಗಿಂತಲೂ ಕಡಿಮೆಯಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ. ಅಮೆರಿಕಾದಲ್ಲಿ ಶೂನ್ಯ ಸಂಪಾದನೆ ಮಾಡಿದ ಕಚ್ಚಾ ತೈಲ. ಹೌದು, ಇಂಥದ್ದೊಂದು ಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರೋಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಆರ್ಥಿಕತೆಯ ಅಸ್ತ್ರ ಈಗ ತನ್ನ ಶಕ್ತಿ ಕಳೆದುಕೊಳ್ಳೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಕಾರಣ, ಅಮೆರಿಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಚ್ಚಾ ತೈಲ ದರ ಶೂನ್ಯಕ್ಕಿಂತಲೂ ಕೆಳಗೆ ಕುಸಿದ್ಬಿಟ್ಟಿದೆ. ಅಮೆರಿಕದಲ್ಲಿ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕಿಂತಲೂ 1 ಅಡಿ ಕೆಳಗೆ ಕುಸಿದಿದೆ. ಅಮೆರಿಕದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಮಾರುಕಟ್ಟೆ ಅಂದ್ರೆ WTIನಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ -$37.63 ಕಚ್ಚಾ ತೈಲದ ದರ ಇಷ್ಟೊಂದು ಕುಸಿತ ಕಂಡಿರೋದು ಇತಿಹಾಸದಲ್ಲೇ ಇದೇ ಮೊದಲು ಎನ್ನಲಾಗಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಅಮೆರಿಕದಲ್ಲಿ ಕಚ್ಚಾ ತೈಲ ದರ 1 ಬಾಟಲ್ ನೀರಿಗಿಂತಲೂ ಕಡಿಮೆ ಆಗ್ಬಿಟ್ಟಿದೆ. ವೀಕ್ಷಕರೇ, ನೀವೆಲ್ಲ ತುಂಬಾ ಸಲ ಕೇಳಿರಬಹುದು ಅರಬ್ ರಾಷ್ಟ್ರಗಳಲ್ಲಿ ನೀರಿಗಿಂತ ಕಡಿಮೆ ಹಣದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಅಂತ. ಅದು ನಿಜ ಕೂಡ ಹೌದು. ಆದ್ರೆ ಈಗ ಅಮೆರಿಕದಲ್ಲೂ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. 1 ಬಾಟಲ್ ನೀರಿಗಿಂತಲೂ ಕಚ್ಚಾ ತೈಲದ ಬೆಲೆ ಕಡಿಮೆಯಾಗಿದೆ. ಈಗ ಒಮ್ಮೆ ಯೋಚನೆ ಮಾಡಿ ಇದೆಂತ ಕುಸಿತ ಅನ್ನೋದನ್ನ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 305% ಇಳಿಕೆಯಾದ ಕಚ್ಚಾ ತೈಲದ ದರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ 305% ಇಳಿಕೆಯಾಗಿದೆ. ಇದು ಮೊದಲೇ ಕೊರೋನಾ ವೈರಸ್ನಿಂದ ಪೆಟ್ಟು ತಿಂದಿದ್ದ ಅಮೆರಿಕ ಮೇಲೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ.
ಕೊರೋನಾ ಕೂಪದಲ್ಲಿ ಸಿಲುಕಿದ್ದ ಅಮೆರಿಕಕ್ಕೆ ಮತ್ತೊಂದು ಶಾಕ್. ಅಮೆರಿಕ ಆರ್ಥಿಕತೆಯನ್ನೇ ಬುಡಮೇಲು ಮಾಡುತ್ತಾ ಮಹಾಕುಸಿತ. ಇಂಥದ್ದೊಂದು ಪ್ರಶ್ನೆ ಈಗ ಜಾಗತಿಕ ಮಟ್ಟದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಕೊರೋನಾ ಕೂಪದಲ್ಲಿ ಸಿಲುಕಿದ್ದ ಅಮೆರಿಕಾಗೆ ಮತ್ತೊಂದು ಶಾಕ್ ಆಗಿದೆ. ಕೊರೋನಾ ಆರ್ಭಟಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಬಿಲಬಿಲ ಅಂತ ಒದ್ದಾಡ್ತಾ ಇದೆ. ಕೊರೋನಾ ಎಂಬ ಕಾರ್ಕೋಟಕ ವಿಷಜಾಲ ಇಡೀ ಅಮೆರಿಕವನ್ನೇ ಸುತ್ತುವರೆದ್ಬಿಟ್ಟಿದೆ. ಅಮೆರಿಕದಲ್ಲಿ ಕೊರೋನಾ ಸಂಖ್ಯೆ 7 ಲಕ್ಷದ ಗಡಿ ದಾಟಿ ಮುನ್ನುಗ್ತಾ ಇದೆ. ಮಂಗಳವಾರ ಮಧ್ಯಾಹ್ನದವರೆಗೆ 42,000ಕ್ಕೂ ಹೆಚ್ಚು ಜನ ಕೊರೋನಾ ವೈರಸ್ ದಾಳಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾಲಿದೆ. ಕೊರೋನಾ ಅಟ್ಟಹಾಸಕ್ಕೆ ದಿನಕ್ಕೆ ಸಾವಿರಾರು ಮಂದಿ ಉಸಿರು ಚೆಲ್ಲುತ್ತಿದ್ದಾರೆ. ಕೊರೋನಾ ಅಮೆರಿಕವನ್ನ ಅಕ್ಷರಶಃ ಸ್ಮಶಾನ ಮಾಡಿಬಿಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ತೈಲವನ್ನೇ ಅತಿಯಾಗಿ ನೆಚ್ಚಿಕೊಂಡಿದ್ದ ಅಮೆರಿಕಕ್ಕೆ ಈಗ ಮತ್ತೊಂದು ಹೊಡೆತ ಬಿದ್ದಿದೆ. ಕೊರೋನಾ ಹೊಡೆತಕ್ಕಿಂತಲೂ ಹೆಚ್ಚಾಗಿ ಈ ತೈಲ ದರ ಕುಸಿತದ ಹೊಡೆತ ಅಮೆರಿಕದ ಮೇಲೆ ಜೋರಾಗಿಯೇ ಪರಿಣಾಮ ಬೀರಲಿದೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ತೈಲ ರಫ್ತು ಮಾಡುವ ರಾಷ್ಟ್ರಗಳ ಒಕ್ಕೂಟ ಒಪೆಕ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ನಡುವೆ ಇತ್ತೀಚೆಗೆ ಒಂದು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಅದೇನಪ್ಪಾ ಅಂದ್ರೆ ಸದ್ಯದ ಮಟ್ಟಿಗೆ ಉತ್ಪಾದನೆಯನ್ನೇ ಕಡಿತ ಮಾಡೋದು. ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಒಪ್ಪಂದ ಮಾಡಿಕೊಳ್ಳೋಕೆ ನಿರ್ಧಾರ ಮಾಡಿಕೊಳ್ಳಲಾಗಿತ್ತು. ಒಪೆಕ್ ಒಕ್ಕೂಟಕ್ಕೆ ಸೇರಿದ ಎಲ್ಲ ರಾಷ್ಟ್ರಗಳು ಈ ಒಪ್ಪಂದವನ್ನ ಪಾಲಿಸಿದ್ವು, ತಮ್ಮ ಉತ್ಪಾದನೆಯನ್ನ ನಿಲ್ಲಿಸಿದ್ವು. ಒಪೆಕ್ ರಾಷ್ಟ್ರಗಳ ಜೊತೆಗಿನ ಈ ಒಪ್ಪಂದದಿಂದ ಕಚ್ಚಾ ತೈಲದ ಬೆಲೆ ಕೊಂಚ ಮಟ್ಟಿಗೆ ಸುಧಾರಿಸುತ್ತೆ ಎಂಬ ನಿರೀಕ್ಷೆಗಳಿದ್ವು. ಆದರೆ ಅದ್ಯಾವುದೂ ನಡೀಲೇ ಇಲ್ಲ. ಈ ರಾಷ್ಟ್ರಗಳು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಗಿದೆ. ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಕಚ್ಚಾ ತೈಲ ದರ ತೀವ್ರ ಕುಸಿತ ಕಾಣಲು ಕಾರಣವೇನು? ಕಚ್ಚಾ ತೈಲ ಕುಸಿತಕ್ಕೆ ಕೊಳ್ಳಿ ಇಟ್ಬಿಡ್ತಾ ಕೊರೋನಾ. ಕಚ್ಚಾ ತೈಲ ದರ ಈ ಪರಿ ಕುಸಿಯೋದಕ್ಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನ ಬಲಿ ಪಡೆದ ಕೊರೋನಾ ಇದೀಗ ಕಚ್ಚಾ ತೈಲಕ್ಕೆ ಕೊಳ್ಳಿ ಇಟ್ಬಿಟ್ಟಿದೆ. ಕೊರೋನಾ ಅಟ್ಟಹಾಸಕ್ಕೆ ಜಗತ್ತೇ ಬಂದಾಗಿದೆ. ವಿಶ್ವದ ಬಹುತೇಕ ರಾಷ್ಟ್ರಗಳು ಲಾಕ್ಡೌನ್ ಆಗಿವೆ. ಜಗತ್ತು ಸ್ತಬ್ಧವಾಗಿದೆ. ಇದೇ ಕೊರೋನಾ ಲಾಕ್ಡೌನ್ ಎಫೆಕ್ಟ್ ಕಚ್ಚಾ ತೈಲದ ದರದ ಮೇಲೆ ದೊಡ್ಡ ಹೊಡೆತ ನೀಡಿದೆ. ದಿನನಿತ್ಯ ಓಡಾಡ್ತಾ ಇದ್ದ ವಾಹನಗಳು ಈಗ ನಿಂತಲ್ಲೇ ನಿಂತಿವೆ. ಯಾವುದೇ ವಾಹನಗಳು ರೂಢಿಗಿಳಿತಾ ಇಲ್ಲ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಕೇಳೋರೇ ಇಲ್ಲ. ಹೀಗಾಗಿ ಕಚ್ಚಾ ತೈಲ ಬೇಡಿಕೆಯಲ್ಲಿ ದೊಡ್ಡ ಕುಸಿತ ಕಂಡು ಬಂದಿದೆ. ಕಾರ್ಖಾನೆಗಳು ತಮ್ಮ ಕೆಲಸ ನಿಲ್ಲಿಸಿವೆ. ಜನ ಎಲ್ಲೂ ಓಡಾಡ್ತಾಲೇ ಇಲ್ಲ. ವಿಶ್ವದ ಸಾರಿಗೆ ಇದೇ ಮೊದಲ ಬಾರಿಗೆ ನಿಂತುಬಿಟ್ಟಿದೆ. ಇದರ ಪರಿಣಾಮ ನೇರವಾಗಿ ಕಚ್ಚಾ ತೈಲ ಬೆಲೆಯ ಮೇಲೆ ಬಿದ್ದಿದ್ದು ಕಚ್ಚಾ ತೈಲ ಮಾರಾಟವಾಗದೆ ಶೇಖರಣೆಗೊಳ್ತಾ ಇದೆ. ಶೇಖರಣೆಯಾಗಿದ್ದ ತೈಲ ಮಾರಾಟವಾಗದೆ ಉಳಿದಿದೆ. ಬೇಡಿಕೆಯಂತೂ ಇಲ್ವೇ ಇಲ್ಲ. ಕೆಲವೊಂದು ಕಡೆ ಇನ್ನೂ 3 ತಿಂಗಳಾಗುವಷ್ಟು ತೈಲ ಶೇಖರಣೆಯಾಗಿದೆ. ಹೀಗಾಗಿ ಕಚ್ಚಾ ತೈಲದ ಬೆಲೆ ಏಕಾಏಕಿ ಕುಸಿತ ಕಂಡಿದೆ. ಇದು ತೈಲವನ್ನೇ ನೆಚ್ಚಿಕೊಂಡಿರೋ ವ್ಯಾಪಾರಿಗಳನ್ನ, ತೈಲವನ್ನೇ ನಂಬಿಕೊಂಡಿರೋ ರಾಷ್ಟ್ರಗಳನ್ನ ಕಳವಳಗೊಳ್ಳುವಂತೆ ಮಾಡಿದೆ. 1991ರ ಗಲ್ಫ್ ವಾರ್ ಬಳಿಕ ಕಚ್ಚಾ ತೈಲ ಬೆಲೆಯಲ್ಲಿ ಮಹಾಕುಸಿತ. ಹೌದು, 1991ರ ಗಲ್ಫ್ ವಾರ್ನ ಬಳಿಕ ಅಮೆರಿಕ ಈ ಕುಸಿತವನ್ನ ಅನುಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ವೈರಸ್ ಬಿಕ್ಕಟ್ಟು ನಿಯಂತ್ರಣಕ್ಕಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಘೋಷಿಸಿರೋ ಲಾಕ್ಡೌನ್ ಇಂದ ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಬೇಡಿಕೆ ಕುಸಿತದ ಹಿನ್ನೆಲೆಯಲ್ಲಿ ತೈಲ ಬೆಲೆಯೂ ಕುಸಿತಾ ಇದೆ. ಒಪೆಕ್ ಮಾಡಿಕೊಂಡ ಒಪ್ಪಂದ ತೈಲ ಬೆಲೆಯನ್ನ ಸ್ಥಿರಗೊಳಿಸುತ್ತೆ ಎಂಬ ಭರವಸೆ ಇತ್ತು. ಆದರೆ ಕೊರೋನಾ ವೈರಸ್ ತನ್ನ ಆರ್ಭಟವನ್ನ ಮುಂದುವರಿಸಿರೋದ್ರಿಂದ ಬೇಡಿಕೆಯಲ್ಲಿ ದೊಡ್ಡ ಕುಸಿತ ಕಂಡು ಬಂದಿದೆ.
ಆದರೆ ಒಪೆಕ್ ರಾಷ್ಟ್ರಗಳು ಮಾಡಿದ ಈ ಒಪ್ಪಂದಕ್ಕೆ ಅಡ್ಡಗಾಲಿಟ್ಟಿದ್ದು ರಷ್ಯಾ ಒಪೆಕ್ ರಾಷ್ಟ್ರಗಳ ಇಂಥದ್ದೊಂದು ನಿರ್ಧಾರಕ್ಕೆ ಒಪ್ಕೊಂಡಿರಲಿಲ್ಲ. ಸೌದಿ ಅರೇಬಿಯಾದ ಬಳಿಕ ಅತಿ ಹೆಚ್ಚು ತೈಲ ಉತ್ಪಾದಿಸುವ ರಾಷ್ಟ್ರ ಅಂದ್ರೆ ಅದು ರಷ್ಯಾ. ಇಂಥ ತೈಲ ಉತ್ಪಾದನೆಯನ್ನ ಕಡಿಮೆ ಮಾಡಿಕೊಳ್ಳೋಕೆ ಒಪ್ಕೊಂಡಿರಲಿಲ್ಲ. ಉತ್ಪಾದನಾ ಕಡಿತದ ಕುರಿತಾದ ಒಪೆಕ್ ರಷ್ಯಾ ಮಾತುಕತೆ ಕಳೆದ ತಿಂಗಳ ಆರಂಭದಲ್ಲಿ ವಿಫಲವಾದ ಬೆನ್ನಲ್ಲೇ ಕಚ್ಚಾ ತೈಲ 25%ಕ್ಕಿಂತಲೂ ಹೆಚ್ಚು ಕುಸಿದಿತ್ತು. ಇದೀಗ ಮತ್ತಷ್ಟು ಕುಸಿತ ಕಂಡಿದೆ. ತೈಲದ ದರ ಈ ಮಹಾ ಕುಸಿತ ಅಮೆರಿಕದ ಜಂಗಾಬಲವನ್ನೇ ಉಡುಗಿಸ್ಬಿಟ್ಟಿದೆ. ವಿಶ್ವದ ದೊಡ್ಡಣ್ಣ ಅಂತ ಮೆರಿತಿದ್ದ ಅಮೆರಿಕ ಆರ್ಥಿಕತೆಯ ಮೇಲೆ ಇದು ಈ ಮಹಾ ಕುಸಿತ ಬಹುದೊಡ್ಡ ಪೆಟ್ಟನ್ನೇ ನೀಡಲಿದೆ. ಹಾಗಾದ್ರೆ ಅಮೆರಿಕ ಆರ್ಥಿಕತೆ ಮೇಲೆ ಈ ಕುಸಿತ ಯಾವ ರೀತಿ ಪರಿಣಾಮ ಬೀರಲಿದೆ? ಕಚ್ಚಾ ತೈಲದ ದರ ಕುಸಿಯುವುದರಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗುತ್ತಾ? ತೈಲವನ್ನೇ ನಂಬಿಕೊಂಡಿರೋ ರಾಷ್ಟ್ರಗಳ ಮುಂದಿನ ಸ್ಥಿತಿ ಏನು? ಭಾರತದ ಮೇಲೆ ಈ ಕುಸಿತ ಯಾವ ರೀತಿ ಪರಿಣಾಮ ಬೀರುತ್ತೆ? ಭಾರತದ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಾ ಮತ್ತಷ್ಟು ಹದಗೆಡುತ್ತಾ ಅಂದ್ರೆ ಉತ್ತರ ನಿಜಕ್ಕೂ ರೋಚಕ. ದೊಡ್ಡಣ್ಣನ ಪದವಿಯನ್ನೇ ಕಳೆದುಕೊಳ್ಳುತ್ತಾ ಅಮೆರಿಕ. ಕಚ್ಚಾ ತೈಲ ಕುಸಿತದಿಂದ ಅಮೆರಿಕದ ಮೇಲಾಗೋ ಪರಿಣಾಮಗಳೇನು? ಅಮೆರಿಕ ಸದ್ಯ ವಿಶ್ವದ ದೊಡ್ಡಣ್ಣ. ಅಮೆರಿಕ ಸೂಪರ್ ಪವರ್ ರಾಷ್ಟ್ರ, ಜಗತ್ತಿನ ನಂಬರ್ 1 ಆರ್ಥಿಕತೆ ಹೊಂದಿರೋ ದೇಶ. ಆದರೆ ಇದೀಗ ಕುಸಿದಿರೋ ಕಚ್ಚಾ ತೈಲದ ದರ ಅಮೆರಿಕದ ಈ ಪಟ್ಟಗಳನ್ನೇ ತೆಗೆದುಹಾಕುವ ಶಕ್ತಿಯನ್ನ ಹೊಂದಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅಮೆರಿಕದ ದೊಡ್ಡಣ್ಣನ ಪಟ್ಟಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಅಮೆರಿಕ ಆರ್ಥಿಕತೆಯನ್ನ ಇದೇ ಕಚ್ಚಾ ತೈಲ ಕೂಡ ನಿರ್ಧರಿಸುತ್ತೆ. ಇದೀಗ ಕಚ್ಚಾ ತೈಲ ಕುಸಿದಿರೋದ್ರಿಂದ ಅಮೆರಿಕದ ಆರ್ಥಿಕತೆ ನಡುಗುತ್ತೆ. ಮುಂದೆ ಏನ್ ಬೇಕಾದ್ರೂ ಆಗಬಹುದು. ಮೊದಲೇ ಕೊರೋನಾದಿಂದ ನರಳ್ತಾ ಇರೋ ಅಮೆರಿಕಕ್ಕೆ ಈ ಕಚ್ಚಾ ತೈಲ ದರ ಕುಸಿತ ಮತ್ತಷ್ಟು ಕುಗ್ಗುವಂತೆ ಮಾಡ್ತಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ತುಂಬಾನೇ ತಲೆ ಕೆಡಿಸಿಕೊಂಡಿದ್ದಾರೆ. ಸೌದಿ ತೈಲ ಬೇಡವೆಂದ ಡೊನಾಲ್ಡ್ ಟ್ರಂಪ್. ಮತ್ತೊಂದು ಆರ್ಥಿಕ ಸಮರಕ್ಕೆ ಸಾಕ್ಷಿಯಾಗುತ್ತಾ ಜಗತ್ತು. ಹೌದು, ಕಚ್ಚಾ ತೈಲ ಬೆಲೆ ಪಾತಾಳಕ್ಕೆ ಕುಸಿತಿದ್ದಂತೆ ಟ್ರಂಪ್ ಇಂಥದ್ದೊಂದು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳೋಕೆ ಬ್ರೇಕ್ ಹಾಕೋಕೆ ಟ್ರಂಪ್ ಆಡಳಿತ ಚಿಂತನೆ ನಡೆಸಿದೆ. ದೇಶೀಯ ಕಚ್ಚಾ ತೈಲ ಉತ್ಪಾದನಾ ಸಂಸ್ಥೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸೌದಿ ಅರೇಬಿಯಾದಲ್ಲಿ ಉತ್ಪಾದನೆಯಾಗೋ ಕಚ್ಚಾ ತೈಲದ ಆಮದನ್ನ ನಿಲ್ಲಿಸೋ ಕುರಿತು ಟ್ರಂಪ್ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ. And then all of a sudden they lost 40-50% of their market, so it just stopped. So it's going to be picking up and the energy business will be strong. But they cut back. It could be 20 million barrels, but it's, let's say, 15. And that was between Russia and Saudi Arabia. But this had to do with the squeeze, and it was a very tough squeeze. A lot of people got... ಈ ಬಗ್ಗೆ ಮಾತನಾಡಿರೋ ಟ್ರಂಪ್, ನಮ್ಮಲ್ಲೇ ಸಾಕಷ್ಟು ಕಚ್ಚಾ ತೈಲದ ಸಂಗ್ರಹವಿದೆ. ದೇಶೀಯ ಕಂಪನಿಗಳು ಅಗತ್ಯ ಪ್ರಮಾಣದ ಕಚ್ಚಾ ತೈಲ ಉತ್ಪಾದಿಸುತ್ತಿವೆ. ಹೀಗಿರುವಾಗ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲವನ್ನೇಕೆ ಆಮದು ಮಾಡಿಕೊಳ್ಬೇಕು ಅಂತಿದ್ದಾರೆ. ಲಾಕ್ಡೌನ್ನಿಂದಾಗಿ ಅಮೆರಿಕದ ಕಚ್ಚಾ ತೈಲ ಉತ್ಪಾದನಾ ಕಂಪನಿಗಳು ಭಾರಿ ನಷ್ಟ ಅನುಭವಿಸ್ತಾ ಇತ್ತು. ಈ ನಿಟ್ಟಿನಲ್ಲಿ ದೇಶೀಯ ಕಂಪನಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಆಮದನ್ನ ನಿಲ್ಲಿಸುವ ಕುರಿತು ಟ್ರಂಪ್ ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಟ್ರಂಪ್ ಈ ನಿರ್ಧಾರ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಮೆರಿಕ ಅಧ್ಯಕ್ಷರ ಈ ನಿರ್ಧಾರ ಜಗತ್ನಲ್ಲಿ ಮತ್ತೊಂದು ಸುತ್ತಿನ ವಾಣಿಜ್ಯ ಸಮರಕ್ಕೆ ಸಾಕ್ಷಿಯಾಗುತ್ತಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಭಾರತದ ಮೇಲೆ ಪರಿಣಾಮ ಬೀರುತ್ತಾ ಅಮೆರಿಕದ ಕಚ್ಚಾ ತೈಲ ಕುಸಿತ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗುತ್ತಾ? ಕಚ್ಚಾ ತೈಲ ದರ ಇಳಿಕೆಯಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಪ್ರಶ್ನೆ ಮೂಡುತ್ತೆ. ಅಮೆರಿಕದಲ್ಲಿ ಕಚ್ಚಾ ತೈಲ ದರ ಕುಸಿತವಾದ್ರೆ ಭಾರತದಲ್ಲಿ ತೈಲ ಬೆಲೆ ಕುಸಿತವಾಗುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಯಾವ ರೀತಿ ಏರಿಳಿತವಾಗುತ್ತೆ ಅಂದ್ರೆ ನೀವು WTI ಕಚ್ಚಾ ತೈಲ ಮತ್ತು ಬ್ರೆಂಟ್ ಕಚ್ಚಾ ತೈಲ ನಡುವಿನ ವ್ಯತ್ಯಾಸವನ್ನ ನೋಡಲೇಬೇಕು.
ಇಂಟರ್ಮೀಡಿಯೇಟ್ ಅಂತ. ಅಂದ್ರೆ ಕಚ್ಚಾ ತೈಲ ತಯಾರಾಗೋದು ಸಂಪೂರ್ಣವಾಗಿ ಅಮೆರಿಕಾದಲ್ಲಿ. ಬ್ರೆಂಟ್ ಕಚ್ಚಾ ತೈಲ ಒಪೆಕ್ ಅರಬ್ ರಾಷ್ಟ್ರ ಮತ್ತು ಇತರ ರಾಷ್ಟ್ರಗಳಲ್ಲಿ ಉತ್ಪಾದನೆಯಾಗುತ್ತೆ. WTI ಅಮೆರಿಕದ ತೈಲ ದರವನ್ನ ಮಾತ್ರ ನಿರ್ಧರಿಸುತ್ತೆ, ಆದರೆ ಬ್ರೆಂಟ್ ವಿಶ್ವದ ತೈಲ ದರವನ್ನ ನಿರ್ಧರಿಸುತ್ತೆ. ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು, ಬ್ರೆಂಟ್ ಕಚ್ಚಾ ತೈಲವನ್ನ ಕಡಿಮೆ ಖರ್ಚಿನಲ್ಲಿ ಆಮದು ಮಾಡಿಕೊಳ್ಳಬಹುದು. ತೈಲ ಆಮದು ಮಾಡಿಕೊಳ್ಳುವುದು ಸಮುದ್ರ ಮಾರ್ಗದಲ್ಲೇ. ಬ್ರೆಂಟ್ ಸೇರಿದಂತೆ ಎಲ್ಲ ಕಚ್ಚಾ ತೈಲಗಳು ಸಮುದ್ರ ತೀರದಲ್ಲೇ ಉತ್ಪಾದನೆಯಾಗುತ್ತೆ. ಆದರೆ ಅಮೆರಿಕದ ಟೆಕ್ಸಾಸ್ ಸಮುದ್ರ ತೀರದಿಂದ ದೂರದಲ್ಲಿದೆ. ಹೀಗಾಗಿ ಈ ತೈಲವನ್ನ ಆಮದು ಮಾಡಿಕೊಳ್ಳೋಕೆ ಖರ್ಚು ಹೆಚ್ಚಾಗುತ್ತೆ. ಇದೇ ಕಾರಣಕ್ಕೆ ಭಾರತ ಅಮೆರಿಕ ತೈಲಕ್ಕೆ ಹೆಚ್ಚಾಗಿ ಅವಲಂಬಿತವಾಗಿಲ್ಲ. ಭಾರತ ಬ್ರೆಂಟ್ನಿಂದ ಒಪೆಕ್ ರಾಷ್ಟ್ರಗಳಿಂದ ತೈಲ ಮಾಡಿಕೊಳ್ಳುತ್ತೆ. ಭಾರತ ಒಪೆಕ್ ರಾಷ್ಟ್ರಗಳನ್ನ ಹೆಚ್ಚಾಗಿ ಅವಲಂಬಿತವಾಗಿರುವುದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಅಮೆರಿಕದಲ್ಲಿ ಉತ್ಪಾದನೆಯಾಗೋ ತೈಲ ಬ್ರೆಂಟ್ಗೆ ಹೋಲಿಸಿದ್ರೆ ಕಡಿಮೆ ಗುಣಮಟ್ಟದಾಗಿರುತ್ತೆ. ಹೀಗಾಗಿ ಭಾರತ ಹೆಚ್ಚಾಗಿ ನೆಚ್ಚಿಕೊಂಡಿದೆ. ನೋಡಿದ್ರ ಈ ಎರಡು ಕಚ್ಚಾ ತೈಲಗಳ ನಡುವಿನ ವ್ಯತ್ಯಾಸವನ್ನ, ಈ ವ್ಯತ್ಯಾಸವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಭಾರತದ ಮುಂದಿನ ಸ್ಥಿತಿ ಅರ್ಥವಾಗುತ್ತೆ. ಈಗ ಅಮೆರಿಕ ಕಚ್ಚಾ ತೈಲದ ದರವೇ ಹೊರತು ಬ್ರೆಂಟ್ನ ಕಚ್ಚಾ ತೈಲ ದರ ಅಲ್ಲ. ಭಾರತದಲ್ಲಿ ತೈಲ ದರ ನಿರ್ಧಾರವಾಗೋದು ಇದೇ ಬ್ರೆಂಟ್ನಿಂದ. ಬ್ರೆಂಟ್ ಕಚ್ಚಾ ಬ್ಯಾರಲ್ಗೆ $25ನಷ್ಟಿದೆ. ಹೀಗಾಗಿ ಭಾರತದ ಮೇಲೆ ಅಮೆರಿಕ ಕಚ್ಚಾ ತೈಲ ದರ ಕುಸಿತ ನೇರವಾಗಿ ಬೀರಲ್ಲ. ಆದರೆ ಒಪೆಕ್ ರಾಷ್ಟ್ರಗಳಲ್ಲಿ ಕಚ್ಚಾ ತೈಲದ ದರ ಒಂದು ಕುಸಿದ್ರೆ ಅದು ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ. ಪರಿಣಾಮ ಅಂದ್ರೆ ಭಾರತಕ್ಕೆ ಇದರಿಂದ ಯಾವುದೇ ನಷ್ಟ ಆಗುವುದಿಲ್ಲ, ಬದಲಾಗಿ ಭಾರತಕ್ಕೆ ತುಂಬಾನೇ ಲಾಭ ಆಗುತ್ತೆ. ಸದ್ಯ ಅಮೆರಿಕದ ಕಚ್ಚಾ ತೈಲ ಬೆಲೆ ಇಳಿಕೆ, ಇದಕ್ಕೆ ಲಾಕ್ಡೌನ್ ಎಫೆಕ್ಟ್. ಇದೇ ಲಾಕ್ಡೌನ್ ಎಫೆಕ್ಟ್ ಬ್ರೆಂಟ್ ಕಚ್ಚಾ ತೈಲದ ಮೇಲೆ ಖಂಡಿತವಾಗಿಯೂ ಬೀಳುತ್ತೆ. ಹಾಗಾದಲ್ಲಿ ಭಾರತಕ್ಕೆ ತುಂಬಾನೇ ಲಾಭವಾಗುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಲಾಭ ನೇರವಾಗಿ ಗ್ರಾಹಕರಿಗೆ ಸಿಗೋದಿಲ್ಲ, ಬದಲಾಗಿ ಭಾರತ ಸರ್ಕಾರದ ಬೊಕ್ಕಸ ಸೇರುತ್ತೆ. ಕಚ್ಚಾ ತೈಲ ಕುಸಿತವಾದ್ರೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆಯಾಗುತ್ತಾ? ಇದೊಂದು ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಸಾಮಾನ್ಯವಾಗಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾದಾಗ ಒಂದು ಸುದ್ದಿ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದೆ ಅಂತ. ಆದರೆ ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕುಸಿತವಾದ್ರೆ ತೈಲ ದರದಲ್ಲಿ ಅಷ್ಟೇನು ಕಡಿಮೆ ಆಗುತ್ತಿಲ್ಲ. ಅದಕ್ಕೆ ಸರ್ಕಾರದ ನಿಯಮಗಳು. ಕಚ್ಚಾ ತೈಲ ಕುಸಿತ ನೇರವಾಗಿ ಸರ್ಕಾರದ ಬೊಕ್ಕಸ ಸೇರುತ್ತೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಆಗೋದು ಪ್ರತಿದಿನ ವಿಶ್ವದ ಸರಾಸರಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ನೋಡಿ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನ ನಿಗದಿ ಮಾಡುತ್ತವೆ. ನೀವೆಲ್ಲ ಬಜೆಟ್ ಸಂದರ್ಭದಲ್ಲಿ ಕೇಳಿರಬಹುದು ತೈಲದ ಮೇಲೆ ಸೆಸ್ ಏರಿಕೆ ಅಂತ. ಹೀಗೆ ಕಚ್ಚಾ ತೈಲ ದರ ಕಡಿಮೆ ಇದ್ರೂ ಸೆಸ್ ಏರಿಕೆ ಮಾಡುವ ಮೂಲಕ ಪೆಟ್ರೋಲ್ ಡೀಸೆಲ್ ರೇಟ್ನಲ್ಲಿ ಅಷ್ಟೊಂದು ಕಡಿಮೆಯಾಗುವುದಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಭಾರತದ ಪೆಟ್ರೋಲ್ ಡೀಸೆಲ್ ದರ ಕಡಿಮೆಯಾಗುವ ಯಾವುದೇ ಲಕ್ಷಣಗಳಿಲ್ಲ. ಅರಬ್ ದೇಶಗಳನ್ನು ಚಿಂತೆಗೆ ತಳ್ಳಿದೆ ಕೊರೋನಾ ಲಾಕ್ಡೌನ್. ಹೌದು, ಅರಬ್ ದೇಶಗಳಲ್ಲೂ ಈಗ ಕೊರೋನಾ ಲಾಕ್ಡೌನ್ ಇದೆ. ಹೀಗಾಗಿ ವಿಶ್ವದ ತೈಲ ಬಟ್ಟಲು ಅರಬ್ ರಾಷ್ಟ್ರಗಳಿಂದ ತೈಲ ರಫ್ತಾಗ್ತಾ ಇಲ್ಲ. ಇದು ಸಾಮಾನ್ಯ ಇಲ್ಲಿನ ಕಚ್ಚಾ ತೈಲದ ದರ ಇಳಿಕೆಗೆ ಕಾರಣವಾಗ್ತಿದೆ. ಯಾಕಂದ್ರೆ ತೈಲಕ್ಕೆ ಈಗ ಎಲ್ಲಿಯೂ ಬೇಡಿಕೆ ಇಲ್ಲ. ಒಂದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕೆಲವು ತೈಲವನ್ನೇ ನಂಬಿಕೊಂಡಿರೋ ಅರಬ್ ರಾಷ್ಟ್ರಗಳು ದಿವಾಳಿಯ ಹಂತಕ್ಕೂ ತಲುಪಬಹುದು. ಆ ರಾಷ್ಟ್ರಗಳಲ್ಲಿ ಪ್ರವಾಸೋದ್ಯಮ ಮತ್ತು ತೈಲ ಬಿಟ್ರೆ ಬೇರೆ ಯಾವುದೇ ಆದಾಯದ ಮೂಲ ಇಲ್ಲ. ಹೀಗಾಗಿ ಈ ರಾಷ್ಟ್ರಗಳಲ್ಲಿ ಆರ್ಥಿಕ ಅಸ್ಥಿರತೆ ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತೆ. ಒಂದು ವೇಳೆ ಈ ರಾಷ್ಟ್ರಗಳು ದಿವಾಳಿಯಾದ್ರೆ ಭಾರತದ ಮೇಲೂ ಪರಿಣಾಮ ಬೀರುತ್ತೆ. ಅಲ್ಲಿ ಸುಮಾರು 8 ಮಿಲಿಯನ್ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಕೆಲಸ ಕಳ್ಕೊಳ್ತಾರೆ. ಅದು ಮುಂದೆ ಭಾರತದ ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತೆ. ಮತ್ತೊಂದು ವಿಚಾರ ಏನಂದ್ರೆ ಭಾರತದ ರಫ್ತಿನ ಬಹುಪಾಲು ಭಾಗವು ಕೊಲ್ಲಿ ರಾಷ್ಟ್ರಗಳಲ್ಲಿ ಹೋಗುತ್ತೆ. ಅರಬ್ ರಾಷ್ಟ್ರಗಳು ದಿವಾಳಿಯಾದ್ರೆ ಭಾರತದ ರಫ್ತಿನ ಪ್ರಮಾಣ ಕಡಿಮೆಯಾಗುತ್ತೆ. ಇದು ನೇರವಾಗಿ ಭಾರತದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುತ್ತೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಅಮೆರಿಕದ ಕಚ್ಚಾ ತೈಲ ದರ ಕುಸಿತ ಭಾರತದ ಮೇಲೆ ನೇರವಾಗಿ ಪರಿಣಾಮ ಬೀರದೇ ಇದ್ರೂ ಪರೋಕ್ಷವಾಗಿ ಪರಿಣಾಮ ಬೀರಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆಗಳು ಆಗಬಹುದು. ಆದರೆ ಈ ಮಹಾ ಕುಸಿತ ಅಮೆರಿಕಾಗೆ ದೊಡ್ಡ ಪೆಟ್ಟು ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಇದೇ ಇವತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.